ಸಮುದಾಯಕ್ಕೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ಹೋರಾಟಗಳನ್ನು ಮಾಡಿದ್ರು. ನಮಗಿಂತ ಮೊದಲು ಆಂಧ್ರ ಪ್ರದೇಶದಲ್ಲಿ ಹೋರಾಟ ಪ್ರಾರಂಭ ಆಗಿ 1998ರಲ್ಲಿ ಅಲ್ಲಿನ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿತ್ತು. ಅನೇಕ ರಾಜಕೀಯ ಪಕ್ಷಗಳು ತಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಣಾಳಿಕೆಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮೊದಲು ತಮ್ಮ ಪ್ರಣಾಳಿಕೆಗಳಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ತೇವೆ, ನಾವು ಪಕ್ಷಕ್ಕೆ ಮತ ಹಾಕಬೇಕಂತ ಎಲ್ಲ ಪ್ರಣಾಳಿಕೆಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಪ್ರಕಟಣೆ ಮಾಡಿತ್ತು. ಇಡೀ ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಇದು ಹೊಸ ವಿಚಾರ. ಆರ್ಟಿಕಲ್ 3.1 ಅಮೆಂಡ್ಮೆಂಟ್ ಆಗದೆ ಒಳ ಮೀಸಲಾತಿ ಕೊಡೋಕ್ಕಾಗುವುದಿಲ್ಲ ಅನ್ನೋ ವಿಚಾರವನ್ನು ಮಾಧ್ಯಮದಲ್ಲಿ ಚರ್ಚೆ ಆಗುವ ರೀತಿಯಲ್ಲಿ ಕೇವಲ ಮತದಾನಕ್ಕೆ ಮಾತ್ರ ಉಪಯೋಗಿಸಿಕೊಂಡ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿಯ ದಿಕ್ಕಿನಲ್ಲಿ 2005ರಲ್ಲಿ 4ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೈಕೋರ್ಟ್ ಒಳ ಮೀಸಲಾತಿ ಒಪ್ಪಿಕೊಂಡಿತ್ತು. ಒಳ ಮೀಸಲಾತಿ ಪರವಾಗಿ ಜಡ್ಜ್ಮೆಂಟ್ ಅನ್ನು ನೀಡಿತ್ತು. 2005ರಲ್ಲಿ ಇ.ವಿ. ಚೆನ್ನೈ ಕೇಸಲ್ಲಿ ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗಡೆಯವರು ಪರಿಶಿಷ್ಟ ಜಾತಿಯವರು, ಹೋಮೋಜಿನಿಯಸ್ ಕುಟುಂಬಕ್ಕೆ ಸೇರಿದವರು, ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ಒಂದು ಜೀವನ ಪದ್ಧತಿ ಇರ್ತಕ್ಕಂಥ ಹೋಮೋಜಿನಿಯಸ್ ಗ್ರೂಪ್ಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಆಗೋದಿಲ್ಲ. ಆರ್ಟಿಕಲ್ 3.1 ಅಮೆಂಡ್ಮೆಂಟ್ ಮಾಡದೆ ಒಳ ಮೀಸಲಾತಿಯನ್ನು ಕೊಡೋಕ್ಕಾಗುತ್ತೆ ಅಂತೇಳಿ ಉಷಾ ಮೆಹ್ರಾ ಅವರ ಕಮಿಷನ್ ರಿಪೋರ್ಟ್ 2008ರ ಉಷಾ ಮೆಹ್ರಾ ಅವರ ಕಮಿಷನ್ ರಿಪೋರ್ಟ್ ಮೇಲೆ ಆಧರಿಸಿ ಜಡ್ಜ್ಮೆಂಟ್ ಅನ್ನು ನೀಡಿತು. 1975ರಲ್ಲಿ ಒಳ ಮೀಸಲಾತಿ ಸಿಖ್ ಮಜ್ಬಿಗಳಿಗೆ, ವಾಲ್ಮೀಕಿ ಸಮುದಾಯಕ್ಕೆ ಪಂಜಾಬಲ್ಲಿ ಒಳ ಮೀಸಲಾತಿ ಜಾರಿಯಾಗಿತ್ತು. ಅಂದರೆ 49 ವರ್ಷಗಳ ಹಿಂದೆ ದೇಶದಲ್ಲಿ ಒಳ ಮೀಸಲಾತಿ ಜಾರಿ ಇತ್ತು. ಹರಿಯಾಣದಲ್ಲಿ ಅಲ್ಲೂ ಸಹ 95ರಲ್ಲಿ ಒಳ ಮೀಸಲಾತಿ ಜಾರಿಯಾಗಿತ್ತು. ಮತ್ತೆ ಕರ್ನಾಟಕದಲ್ಲಿ ಹೋರಾಟಗಾರರಿಗೆ ಒಂದು ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಮೀಸಲಾತಿ ವಿಚಾರದಲ್ಲಿ ದಿಕ್ಕನ್ನು ತಪ್ಪಿಸ್ತಾ ಇದ್ರು. ಎಲ್ಲರ ಮಧ್ಯೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಗೆದ್ದಂತ ಮೊದಲೇ ಕ್ಯಾಬಿನೆಟ್ನಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಸರ್ಟಿಫಿಕೇಟ್ ಅನ್ನು ಕಟ್ಟಬೇಕು, ಮೀಸಲಾತಿ ಜಾರಿ ಮಾಡಬೇಕು ಮತ ಹಾಕಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಗೆದ್ದ ನಂತರ ತಾವೇನು ಮಾತು ಕೊಟ್ಟಿದ್ರು, ಮೊದಲೇ ಕ್ಯಾಬಿನೆಟ್ ಅಲ್ಲ 2 ವರ್ಷಗಳ ಕಾಲ ಆ ಬಗ್ಗೆ ಚರ್ಚೆಯನ್ನ ಮಾಡಲಿಲ್ಲ. ಹೋರಾಟಗಾರರ ಪ್ರತಿಭಟನೆ, ಸಮಾಜದ ಒತ್ತಾಯದ ಮೇರೆಗೆ ಅನೇಕ ಹೋರಾಟಗಾರರ ಪ್ರತಿಫಲ ಆಗಸ್ಟ್ 1ಕ್ಕೆ 24 ಚಂದ್ರಚೂಡ್ ಅವರು ಒಂದು ಜಡ್ಜ್ಮೆಂಟ್ ಅನ್ನು ನೀಡಿದ್ರು. ಈ ಹಿಂದೆ ದೇವೇಂದ್ರನಾಥ್ ಮತ್ತು ಪಂಜಾಬ್ ಕೇಸಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್, ಆರ್ಟಿಕಲ್ 3.1 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ಈ ದೇಶದಲ್ಲಿ ಶೋಷಿತ ವರ್ಗಕ್ಕೆ ಮೀಸಲಾತಿಯಲ್ಲಿ ವಂಚನೆ ಆಗ್ತಾ ಇದೆ. ದಕ್ಷಿಣ ಭಾರತದ ಅನೇಕ ಆಯೋಗಗಳು ಒಳ ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನು ಅರುಣ್ ಮಿಶ್ರಾ ಅವರು ತಮ್ಮ ಜಡ್ಜ್ಮೆಂಟ್ ಅಲ್ಲಿ ನಮೂದು ಮಾಡಿ, ಸಂತೋಷ್ ಹೆಗ್ಡೆಯವರ ಜಡ್ಜ್ಮೆಂಟ್ ಹೋಮೋಜಿನಸ್ ಪದ ಯಾವುದೇ ಕಾಲಕ್ಕೂ ಯಾವುದೇ ಜುಡಿಷಿಯಲ್ ಜಡ್ಜ್ಮೆಂಟ್ಗಳಿಗೆ ಅನ್ವಯ ಆಗುವುದಿಲ್ಲ, ಅದು ಪರಿಗಣಿಸಕ್ಕಾಗುವುದಿಲ್ಲ ಅಂತೇಳಿ ಅರುಣ್ ಮಿಶ್ರಾ ಅವರು ಹಿಂದೆ ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್
5 ಬೆಂಚ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಲಾರ್ಜರ್ ಬೆಂಚ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಈ ದೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಮುಖ್ಯ ನ್ಯಾಯಾಧೀಶರಿಗೆ ಅವರ ಜಡ್ಜ್ಮೆಂಟ್ ಅಲ್ಲಿ. ಅದರ ಅನುಗುಣವಾಗಿ ಆಗಸ್ಟ್ 1ರಂದು 2024ರಲ್ಲಿ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಬಂದು 1 ವರ್ಷ ಆಯಿತು. ಈ ರಾಜ್ಯದ ಮುಖ್ಯಮಂತ್ರಿ ಕೇವಲ 3 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ, ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದಂತ ಈ ರಾಜ್ಯದ ಮುಖ್ಯಮಂತ್ರಿ 1 ವರ್ಷ ಅದನ್ನು ಜಾರಿಗೆ ಹಾಕಿ 5 ತಿಂಗಳ ಹಿಂದ್ಗಡೆ ಬೆಳಗಾಮಲ್ಲಿ ಮಾದಿಗ ಒಕ್ಕೂಟ ಒಳ ಮೀಸಲಾತಿಯ ಬಗ್ಗೆ ಸಾರ್ವಜನಿಕ ಪ್ರತಿಭಟನೆಯನ್ನು ಮಾಡಿದಾಗ ಅಲ್ಲಿಗೆ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಬಂದಿದ್ರು. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು. ಸಮಾಜದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನ ಮಂತ್ರಿ ಆಗಿದ್ದಂತ KH ಮುನಿಯಪ್ಪ ಬಂದಿದ್ರು. 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ಅಧ್ಯಕ್ಷತೆಯಲ್ಲಿ ಇಂಪಿರಿಕಲ್ ಡೇಟಾವನ್ನು ಕೊಡೋದಕ್ಕೆ ಎಂಪಿರಿಕಲ್ ಡೇಟಾ ಮಾಡೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ನಾವು ಯಾಕೆ ಇಂಪಿರಿಕಲ್ ಡೇಟಾ ಬಗ್ಗೆ ಸರ್ವೆ ಆಯಿತು, ಜನಗಣತಿ ಆಯಿತು, ಜಾತಿ ಗಣತಿ ಆಯಿತು, ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಕರ್ನಾಟಕ ರಾಜ್ಯದ ಮಾದಿಗರಿಗೆ ಅನುಮಾನ ಬಂದಿದೆ. ಅನುಮಾನ ಯಾಕೆ ಬಂತು? ಈ ರಾಜ್ಯದ ಮುಖ್ಯ ಪದೇ ಪದೇ ನಮ್ಗೆ ಹೇಳ್ತಾ ಇದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ. ಆದ್ರೆ ನಮ್ ಕಣ್ಣು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೇಳ್ಕೊಳ್ತಾರೆ. ಹಿಂದುಳಿದ ವರ್ಗಗಳ ಚಾಂಪಿಯನ್. ಚುನಾವಣೆಯ ಮೊದಲು ಹಿಂದುಳಿದ ವರ್ಗಗಳ ರಕ್ಷಣೆ ಮಾಡ್ತೇನೆ, ಕಾಂತರಾಜ ವರದಿಯನ್ನು ಜಾರಿ ಮಾಡ್ತೇನೆ. ಪ್ರತಿ ಬಾರಿ ರಾಜ್ಯದ ಮುಖ್ಯಮಂತ್ರಿ ಸಾಧನಾ ಸಮಾವೇಶ ಸಮಾಜ ಕುರ್ಚಿಗೆ ಕರ್ತಕ ಬಂದಾಗ ಸಾಮಾನ್ಯ ರಾಜ್ಯದ ರೀತಿಯಲ್ಲಿ ಒಂದ್ ಕೈಯಲ್ಲಿ ಗುರಾಣಿ, ಒಂದ್ ಕೈಯಲ್ಲಿ ಕತ್ತಿ. ಈ ರಾಜ್ಯದ ಹಿಂದುಳಿದ ವರ್ಗಗಳ ರಕ್ಷಣೆ ಮಾಡ್ತೇನೆ, ನಾನೇ ರಕ್ಷಣೆ ಮಾಡೋದು. ಒಂದ್ ಕಡೆ ಗುರಾಣಿ, ಒಂದ್ ಕಡೆ ಕತ್ತಿ. ಹಿಂದುಳಿದವರ ರಕ್ಷಣೆ ನಾನೇ ಮಾಡೋದು, ನಾನೇ ಚಾಂಪಿಯನ್, ಕಾಂತರಾಜ ವರದಿಯನ್ನು ಜಾರಿ ಮಾಡ್ತೇನೆ. ಈ ರಾಜ್ಯದ ಜನತೆಗೆ ಅನ್ಸ್ಬಿಟ್ಟಿತ್ತು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿಕೊಟ್ಟ ಮಾತನ್ನ ತಪ್ಪೋದಿಲ್ಲ. ಮಾದಿಗರಿಗೆ ಅನುಮಾನ ಬಂದಕ್ಕೆ ಅದೇ ಕಾರಣ. ಪ್ರತಿ ಕ್ಯಾಬಿನೆಟ್ ಅಲ್ಲಿ ರಂಗನಾಥ ಆಯೋಗ ವರದಿ, ಕಾಂತರಾಜ ಆಯೋಗವನ್ನ ಕ್ಯಾಬಿನೆಟ್ ಮಾಡಿಬಿಟ್ಟಿದ್ದೀವಿ. ಹಿಂದುಳಿದವರಿಗೆ ವಂಚನೆ ಆಗಿದೆ. ಮಾಧ್ಯಮದವರು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಆಗಿ 4 ವರ್ಷ 10 ತಿಂಗಳಾಗಿದೆ. 4 ವರ್ಷ 10 ತಿಂಗಳು, ಇನ್ನು 2 ತಿಂಗಳು 5 ವರ್ಷ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆದಿಲ್ಲ. ಹಿಂದುಳಿದ ವರ್ಗಗಳಿಗೆ ಮೀಸಲಿಡ್ಬೇಕಂತ AB ವರ್ಗೀಕರಣ ಯಾವ ರೀತಿ ಇರಬೇಕಂತ ಹೇಳಿ ಎಲೆಕ್ಷನ್ ಕಮಿಟಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಕಾಂತರಾಜ ವರದಿ ಮಂಡನೆ ಮಾಡಲಿಲ್ಲ. ಚುನಾವಣೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸರಿಯಾಗಿ ಕೊಡಕ್ಕಾಗದೇ ಚುನಾವಣೆ ನಡೆಸಿಲ್ಲ. ಒಂದು ಮೇಲ್ವರ್ಗ ಕಾಂತರಾಜ ವರದಿಯನ್ನ ಮಂಡನೆ ಮಾಡಬಹುದು ಅಂತೇಳಿ ಅವರ ಹೈಕಮಾಂಡ್ ಒಂದೇ ಮಾತಿಗೆ ದುರಾಣಿಯನ್ನು ಬಿಸಾಕಿಬಿಟ್ಟು, ಕತ್ತಿನ ಬಿಸಾಕಿಬಿಟ್ಟು. ಮಾದಿಗರಿಗೆ ಕೊಟ್ಟಂತ ಮೀಸಲಾತಿಯ ಭರವಸೆ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನನಗೆ ಹೋಗಿದೆ. ನಾಗಮೋಹನ್ ದಾಸ್ ಅವರ ಎಂಪಿರಿಕಲ್ ಡೇಟಾ ವರದಿಗಳ ಬಗ್ಗೆ ಅನೇಕ ಚರ್ಚೆಗಳು, ಹೊರಬರಗಳ ಚರ್ಚೆಗಳಾಗ್ತಾ ಇದೆ. 91% ಮಾತ್ರ ಆಗಿದೆ, ಬೆಂಗಳೂರಲ್ಲಿ 56% ಮಾತ್ರ ಆಗಿದೆ, ಎಲ್ಲೋ ಒಂದು ಕಡೆ AKD ಸಮಸ್ಯೆ ಆಗಲಿ ಅಂತೇಳಿ ಮಾಧ್ಯಮದಲ್ಲಿ ಚರ್ಚೆಗಳಾಗ್ತಾ ಇರೋದ್ರಿಂದ ಮಾದಿಗರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ, ಕತ್ತಿ ಗುರಾಣಿಯನ್ನ ಕೆಳಗಡೆ ಇಳಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಇತ್ತೀಚಿನ ಸಿದ್ದರಾಮಯ್ಯನವರ ನಡವಳಿಕೆಗಳು ನೋಡಿದಾಗ ಬ್ಯಾಕ್ವರ್ಡ್ ಚಾಂಪಿಯನ್ಸ್
ಯಾವುದೇ ಕಾರಣಕ್ಕೂ ಸಾಮಾಜಿಕ ಪರಿಕಲ್ಪನೆ ಇರತಕ್ಕಂಥ ಸಿದ್ದರಾಮಯ್ಯನವರು ಮಾದಿಗರಿಗೆ ನ್ಯಾಯ ಕೊಟ್ಟರೆ ವಿಶ್ವಾಸ ಇಲ್ಲದೇ ಇರೋದ್ರಿಂದ ಆಗಸ್ಟ್ 1ಕ್ಕೆ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ 1 ವರ್ಷ ಆಗ್ತದೆ. ಇಡೀ ರಾಜ್ಯದಲ್ಲಿ ಮಾದಿಗರ ಒಕ್ಕೂಟ, ಮಾದಿಗರ ಸಮಾಜ, ಯಾಕೆ ಅಂತ ಹೇಳಿದ್ರೆ ಒಳ ಮೀಸಲಾತಿಗೆ ಈ ದೇಶದಲ್ಲಿ ಹೋರಾಟ ಮಾಡಿದವರು ಮಾದಿಗರು. 101 ಜಾತಿ ಮಾಡಲಿಲ್ಲ, ಮಾತ್ರ ಮತ್ತು ಉಪಜಾತಿಗಳು ಮಾತ್ರ. ಯಾವ ಜಾತಿಯಿಂದ ಒಳ ಮೀಸಲಾತಿ ಬೇಕಂತ ಹೇಳಿ ಮಾಧ್ಯಮದ ಮುಂದೆ ಆಗಲಿ, ಮುಖ್ಯಮಂತ್ರಿಯನ್ನಾಗಲಿ, ಮತ್ತೊಂದು ಕಡೆ ಯಾರೂ ಚರ್ಚೆ ಮಾಡಲಿಲ್ಲ. ಹಸಿವು, ಸಂಕಷ್ಟ, ಶೋಷಿತ ವರ್ಗದ ಮಾದಿಗರಿಗೆ ಮಾತ್ರ ಅನ್ಯಾಯ ಆಯಿತು. ನಮ್ಮ ನೋವನ್ನ 3 ದಶಕಗಳು ಮಾಡಿದ್ದೀವಿ. 1ನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ವಿವಿಧ ರೀತಿಯ ಪ್ರತಿಭಟನೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನೀಡುವ ದಿಕ್ಕಿನಲ್ಲಿ ತಮ್ಮ ಮುಖಾಂತರ ನಮ್ಮ ಸಮಾಜದ ಎಲ್ಲ ಯುವಕರು, ವಿದ್ಯಾವಂತರು, ಕೇವಲ ಉದ್ಯೋಗದಲ್ಲಿ ಮೀಸಲಾತಿ ಅಲ್ಲ, ಒಳ ಮೀಸಲಾತಿ ಜಾರಿಯಾದರೆ ಶೋಷಿತ ಎಲ್ಲ ವರ್ಗದ ವಿದ್ಯಾವಂತರಿಗೆ ತಾಂತ್ರಿಕ ಶಿಕ್ಷಣವನ್ನ ಉಚಿತವಾಗಿ ಪಡೆಯುವಂತ ಅವಕಾಶಗಳು ಸಿಗ್ತದೆ. ಯಾವ ಸಮುದಾಯ ಶೈಕ್ಷಣಿಕವಾಗಿ ವಂಚಿತರಾಗಿದ್ದೀವಿ ಆ ಸಮುದಾಯಕ್ಕೆ ಉಚಿತವಾದ ಶಿಕ್ಷಣ ಏನು ದೊಡ್ಡ ಗ್ಯಾಪ್ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವರಿಗೆ, ಶೋಷಿತ ವರ್ಗದವರಿಗೆ ಕಾಸ್ಟ್ಲಿ ಆಗ್ತಾ ಇದೆ. ಒಂದು ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪ್ ಸರಿ ಹೋಗಬೇಕಾದ್ರೆ ಉಚಿತ ಶಿಕ್ಷಣ ಸರ್ಕಾರ ಸಿಗುವಂತಾದಂತ ಆ ಶೋಷಿತ ವರ್ಗಕ್ಕೆ ಸಿಗಬೇಕು. ಅದು ಒಳ ಮೀಸಲಾತಿಯಿಂದ ಮಾತ್ರ ಸಿಗ್ತದೆ. ಅದಕ್ಕಾಗಿ 1ನೇ ತಾರೀಕು ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಎಲ್ಲ ಯುವಕರು, ನಮ್ಮ ಸಹೋದರಿಯರು ಹೋರಾಟ ಮಾಡಬೇಕಂತ ತಮ್ಮ ಮುಖಾಂತರ ಪ್ರಾರ್ಥನೆ ಮತ್ತು ನಮ್ಮ ತೀರ್ಮಾನವನ್ನು ತಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀವಿ. 1ರಿಂದ 10 ಮತ್ತು 15 ತಾರೀಕು ಒಳಗಡೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದ ಹೋದರೆ ಅಂತಿಮವಾದಂತಹ ಮಾದಿಗರ ಹೋರಾಟ ಕರ್ನಾಟಕ ಬಂದ್ ಅಂತಿಮ ಹೋರಾಟವಾಗಿ ತೀರ್ಮಾನ ಮಾಡಿ ಈ ರಾಜ್ಯ ಸರ್ಕಾರದ ಆಡಳಿತ ಯಂತ್ರವನ್ನು ನಿಷ್ಕ್ರಿಯಗೊಳಿಸುವ ದಿಕ್ಕಿನಲ್ಲಿ ನನ್ನ ಹೆಜ್ಜೆ ಇರ್ತದೆ. ರಾಜ್ಯದ ಮುಖ್ಯಮಂತ್ರಿ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಮಾದೇವಪ್ಪನವರಿಗೆ, ಸಮಾಜದ ಬಗ್ಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಮಾನವರೇ, ತಾವು ಮಾತು ಕೊಟ್ಟಿದ್ರಿ, 3 ತಿಂಗಳಲ್ಲಿ ನೀವು ಮಾತು ಕೊಟ್ಟು 6 ತಿಂಗಳಾಗಿದೆ. ಗೊತ್ತೋ ನಿಮ್ಮ ಸಮಾಜ ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಲಿಲ್ಲ. ಅನೇಕ ವರ್ಗಗಳು ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡಿದ್ದು ಜಸ್ಟಿಸ್ ಸದಾಶಿವ ಆಯೋಗದ ವರದಿ ಬಂದ ನಂತರ ಅನೇಕ ಮಾಧ್ಯಮದ ಮಿತ್ರರು ಹೇಳಬೇಕು. ಜಸ್ಟಿಸ್ ಸದಾಶಿವ ಅವರು ಮಾದಿಗರಿಗೆ 6%, ನಮ್ಮ ಸೋದರ ಚಲವಾದಿ ಸಮುದಾಯಕ್ಕೆ 5%, ಮತ್ತೊಬ್ಬ ಇನ್ನೊಂದು ವರ್ಗ ಪರಿಶಿಷ್ಟ ಜಾತಿಯಲ್ಲಿ 76ರಿಂದ ಆ ಸಮಾಜ ಪರಿಶಿಷ್ಟ ಜಾತಿಗೆ ಬಂತು 1976. ಆದರೂ ನಾವು ಯಾರು ಗೌರವ ಮಾಡಲಿಲ್ಲ. ಈ ರಾಜ್ಯ ಸರ್ಕಾರಕ್ಕೆ SC ಕಮಿಷನ್ ಒಂದು ನೋಟನ್ನು ಕೊಟ್ಟು ಕಳಿಸ್ಕೊಟ್ಟಿದೆ. ಅದೇ ಅನೇಕ ವಾದಗಳು, ಚರ್ಚೆಗಳು ಸುಪ್ರೀಂ ಕೋರ್ಟ್ ನಡೀತಾ ಇದೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಭೋವಿ ಸಮಾಜಕ್ಕೆ, ಲಂಬಾಣಿ ಸಮುದಾಯಕ್ಕೆ ಮೀಸಲಾತಿ ಕೊಡ್ತೀರಾ, ನೀವು ಮುಂದುವರಿಸ್ತೀರಾ? ನಿಮ್ಮ ಒಪಿನಿಯನ್ ಅನ್ನು ಕೊಡಿ ಅಂತ ಲೆಟರ್ ಬಂದು 14 ವರ್ಷ ಆಗಿದೆ. 14 ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಆಡಳಿತವನ್ನು ಮಾಡಿದ್ದ ಮುಖ್ಯಮಂತ್ರಿಗಳಿದ್ದು ಯಾರೂ ಆ ಪತ್ರವನ್ನು ಕ್ಯಾಬಿನೆಟ್ ತಂದಿಲ್ಲ, ಚರ್ಚೆ ಮಾಡಲಿಲ್ಲ. ಅದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಾಯಿಯವರು ಈ ಸಮುದಾಯಕ್ಕೆ, ಭೋವಿ ಮತ್ತು ಲಂಬಾಣ ಸಮುದಾಯಕ್ಕೆ ಮೀಸಲಾತಿಯನ್ನು ಮುಂದುವರಿಸುತ್ತೇವೆ. ಜಸ್ಟಿಸ್ ಸದಾಶಿವ ಅವರು ಮೀಸಲಾತಿಯನ್ನು ತೆಗೀರಿ ಅಂತೇಳಿ ಯಾವುದೇ ವರದಿ ಕೊಟ್ಟಿಲ್ಲ. ನಾವೇನು 76 ನಂತರ ಕರ್ನಾಟಕದಲ್ಲಿ ಮೀಸಲಾತಿ ಯಾವ್ಯಾವ 101 ಜಾತಿ ಇದೆ, ಆ 101 ಜಾತಿ ಮುಂದುವರಿಸ್ತೇವೆ ಅಂತೇಳಿ SC ಕಮಿಷನ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ರು. ಅದರ ಚರ್ಚೆ ಆಗಿಲ್ಲ. ಇನ್ನೂ ಮುಂದುವರಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿರವರು ಜನಸಂಖ್ಯೆ ಗಣಕವಾಗಿ 24%, 24.5% ಇದೆ ಇವತ್ತು ಜನಸಂಖ್ಯೆ ಪರಿಶಿಷ್ಟ ಜಾತಿಯವರು. ಹಾಗಂತೇಳಿ 24% ಮೀಸಲಾತಿ ಕೊಡಲಿಲ್ಲ, 15ರಿಂದ 17% ಹೆಚ್ಚು ಮಾಡಿದ್ರು. 15ರಿಂದ 17% ಹೆಚ್ಚು ಮಾಡಿ ಮಾದಿಗರಿಗೆ ಹೆಚ್ಚು ಮೀಸಲಾತಿ ಕೊಡಲಿಲ್ಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಆಗಲೂ ನಮಗೆ 17% ಮಾಡಿ ನಮ್ಮ ಶೆಲವಾದಿ ಸಮುದಾಯಕ್ಕೆ ಏನು ಜಸ್ಟಿಸ್ ಸದಾಶಿವ ಕೊಟ್ಟ 5ರಿಂದ 5.5 ಮಾಡಿದ್ರು. ನಮ್ಗೆ ಬೇಸರ ಇಲ್ಲ. ನಮ್ಮ ಲಂಬಾಣಿ ಮತ್ತು ಭೋವಿ ಸಮಾಜಕ್ಕೆ 3%ಯಿಂದ 4%. ಅದೇ ಮೀಸಲಾತಿ ಎಲ್ಲರೂ ಅನುಭವಿಸಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಬ್ಬ ಸ್ವಾವಲಂಬಿ ಆಗಬೇಕು. ಪ್ರತಿ ವರ್ಗ
ನಮ್ಮ ಅಪೇಕ್ಷೆ ಏನಿದೆ, ನಾವು ಯಾರು ಗೊಂದಲ ಸೃಷ್ಟಿ ಮಾಡಬಾರ್ದು. ನಮಗೆ ಪ್ರತ್ಯೇಕ ಮೀಸಲಾತಿ ಕೊಟ್ಟರೆ ಸಾಕು. ಇನ್ಯಾರು ಈ ದೇಶ ಸಂಪತ್ತನ್ನು ಸಮಾನತೆಯಿಂದ ಗುಡಿಸ್ಕೊಳ್ಳಿ. ಈ ದಿಕ್ಕಿನಲ್ಲಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರು, ಅದೇ ಗೊಂದಲ ವಾತಾವರಣ ಇತ್ತು. ಆದರೆ ಇವರು ಪ್ರಾರ್ಥನೆ ಮಾಡೋದು 1ನೇ ತಾರೀಕು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ 10ರಿಂದ 15 ಇಡೀ ಸರ್ಕಾರದ ಯಂತ್ರವನ್ನು ನಿಷ್ಕ್ರಿಯಗೊಳ್ಳುವ ದಿಕ್ಕಿನಲ್ಲಿ ಮಾದಿಗರ ಹೋರಾಟ ಇರ್ತದೆ ಅಂತೇಳಿ ತಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ 10ರಿಂದ 15 ಇಡೀ ರಾಜ್ಯದ ಸಮುದಾಯದ ಎಲ್ಲ ನಾಯಕರನ್ನ, ರಾಜಕೀಯ ಮುಖಂಡರನ್ನ, ಹೋರಾಟಗಾರರನ್ನ ಒಂದೆಡೆ 1ರಿಂದ 5 ದಿನಗಳ ಸಭೆ ಮಾಡಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಹೋರಾಟ ಪ್ರಾರಂಭ ಮಾಡ್ತೀವಿ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 1 ವರ್ಷ, ಆಗಸ್ಟ್ 1ಕ್ಕೆ 1 ವರ್ಷ, ಅಂದ್ರೆ ಆ 1 ವರ್ಷದ ದಿನನೇ ರಾಜ್ಯ ಬಂದ್ ಮಾಡ್ತಾರೆ. ಅವತ್ತು ಪ್ರತಿಭಟನೆ ಸರ್, ಈಗ ಸರ್ವೆ ಮಾಡಿದಾರೆ ಎಲ್ಲ ಮನೆ ಮನೆ ಅದಕ್ಕೆ ನಿಮ್ಗೆ ಸಹಮತ ಇದೆ, ಕರೆಕ್ಟ್ ಆಗಿ ಮಾಡಿದಾರೆ ಅಂತಂದ್ರೆ ಸರಿ. ಈ ಗೊಂದಲ ವಾತಾವರಣ ರಾಜ್ಯ ಸರ್ಕಾರನೂ ಮಾಡಿದೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟು ಅಥವಾ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಈವನ್ ಪಂಜಾಬ್ ಅಲ್ಲಿ ಹಿಂದುಳಿವಿಕೆಯ ಆಧಾರದ ಮೇಲೆ ಮೀಸಲಾತಿ, ಬ್ಯಾಕ್ವರ್ಡ್ನೆಸ್ ಮೇಲೆ 75 ವರ್ಷ 77 ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪಂಚವಾರ್ಷಿಕ ಯೋಜನೆಗಳನ್ನು, ಅನೇಕ ಬಜೆಟ್ಗಳನ್ನು ಮಾಡಿದ್ರೂ ಸಹ, ಅನೇಕ ಯೋಜನೆಗಳನ್ನು ದೇಶದಲ್ಲಿ ಅನೇಕ ರಾಜ್ಯಗಳು ತಂದಿದ್ದರೂ ಸಹ ಕೆಲವು ವರ್ಗಗಳಿಗೆ ಮೀಸಲಾತಿಯ ಪ್ರಮಾಣ ಮತ್ತು ಮೀಸಲಾತಿ ಯೋಜನೆ ತಲುಪಲಿಲ್ಲ, ಮುಖ್ಯ ವಾಹನಕ್ಕೆ ತಲಕ ಹಾಕಲಿಲ್ಲ. ಆ ದಿಕ್ಕಿನಲ್ಲಿ ಅನೇಕ ಆಯೋಗಗಳ ವರದಿ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಆಗಬೇಕು. ಅದಕ್ಕೆ ಎಂಪಿರಿಕಲ್ ಡೇಟಾವನ್ನು ಪಡೆಯಬೇಕು ಅಂತೇಳಿ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅವರ ಆದೇಶ. ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ. ಸ್ವಾತಂತ್ರ್ಯ ಬಂದಾಗಲಿಂದ ಯಾವ ಸಮುದಾಯ ಮೀಸಲಾತಿ ಇನ್ನೂ ತಲುಪಲಿಲ್ಲ, ಇನ್ನೂ ಶೈಕ್ಷಣಿಕವಾಗಿ ಗ್ರಾಜ್ಯುಯೇಟ್ಸ್ ಆಗಲಿಲ್ಲ, ಯಾವ ಸಮುದಾಯಕ್ಕೆ ಶಿಕ್ಷಣ ತಲುಪಲಿಲ್ಲ, ಯಾವ ಸಮುದಾಯ ಮೀಸಲಾತಿ ಉದ್ಯೋಗ ಪಡೆಯಕ್ಕೆ ಆಗಲಿಲ್ಲ, ನಿಮ್ಮ ಸರ್ಕಾರದ ಇದು PSCಗಳಲ್ಲಿ KPSC ಇರ್ಬೋದು ಅಥವಾ ಅನೇಕ ಸಂಸ್ಥೆಗಳಿಂದ ಉದ್ಯೋಗವನ್ನು ಕೊಡ್ತಾರೆ. ಮತ್ತೆ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಮೀಸಲಾತಿ ಇದೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಇದೆ, ಚುನಾವಣೆಗಳಲ್ಲಿ ಮೀಸಲಾತಿ ಇದೆ. ಆ ಚುನಾವಣೆಯಲ್ಲಿ ಯಾವ್ಯಾವ ಸಮುದಾಯ ಇನ್ನೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಕ್ಕಾಗಲಿಲ್ಲ, ಯಾರ್ಯಾರು ಯಾವ ಸಮುದಾಯ ಇನ್ನೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನೂ ಆಗಲಿಲ್ಲ, ತಾಲೂಕ್ ಪಂಚಾಯತ್ ಅಧ್ಯಕ್ಷನೂ ಆಗಲಿಲ್ಲ, ಯಾವ ಸಮುದಾಯ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಮೀಸಲಾತಿ ಪಡೆಯಲಿಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ಮೀಸಲಾತಿ ಹೆಚ್ಚು ಕಾರ್ಪೊರೇಟ್ಗಳಾದರು, ಈ ಮಾಹಿತಿಯನ್ನು ಕೊಡಿ ಅಂತೇಳಿ ನಾಗಮೋಹನ್ ದಾಸ್ ಅವರು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದ್ರು, ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದ್ರು. 60% ರಿಪೋರ್ಟ್ ಇವತ್ತವರೆಗೂ ಕೊಡಲಿಲ್ಲ ಸರ್. ಆದರೆ ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಗಟ್ಟಿ ಧ್ವನಿ ಹಾಕಿಲ್ಲ. ಇದು ಯಾಕೆ ಕೊಡಕ್ ಆಗಲಿಲ್ಲ? ಇದು ಮುಖ್ಯಮಂತ್ರಿ ಜವಾಬ್ದಾರಿ, ಸಮಾಜ ಕಲ್ಯಾಣ ಮಂತ್ರಿ ಜವಾಬ್ದಾರಿ. ಚೀಫ್ ಸೆಕ್ರೆಟರಿಗೆ, ಎಲೆಕ್ಷನ್ ಕಮಿಷನ್ಗಳಿಗೆ ಸಭೆಗಳನ್ನು ಮಾಡಿ, ಕೋಆಪರೇಟಿವ್ ಸಭೆಗಳನ್ನು ಮಾಡಿ ಮಾಹಿತಿ ಕೊಡಿಸ್ಬೇಕಾಗಿತ್ತಲ್ಲ. ನೀವು ನ್ಯಾಯಕ್ಕೆ ಅವರೇ ಪತ್ರ ಬರೆದಿದ್ದಾರೆ. ಒಂದು ಹೋಮೋಜಿನಿಯಸ್ ಗ್ರೂಪ್ ಅನ್ನ ಮಾಡಬೇಕು, ಮತ್ತೊಂದು ಹೋಮೋಜಿನಿಯಸ್ ಜೊತೆಗೆ ಈ ಎಂಪಿರಿಕಲ್ ಡೇಟಾ ಯಾವ ಸಮುದಾಯ ಇನ್ನೂ ಮುಖ್ಯವಾಗಿ ಬರಕ್ ಆಗಲೇ ಇಲ್ಲ. ಅದರ ಆಧಾರದ ಮೀಸಲಾತಿ, ಜನಸಂಖ್ಯೆ ಆಧಾರದ ಮೀಸಲಾತಿ ಅಂದ್ಕೊಂಡಾಗ ಅದಕ್ಕೆ ತಕ್ಕಂತೆ ಈ ಸರ್ವೆ ಆಗಿ ವರದಿಯಾಗಿ ಬಂದಿಲ್ಲ. ಇದನ್ನೇ ನೆಪ ಹೊಡ್ಕೊಂಡು 30 ವರ್ಷ 30 ವರ್ಷ ಆಯ್ತು, ದಶಮಿಗಳು ಆಯ್ತು, ಇನ್ನೂ ಕಾಲ ಹರಣ ಮಾಡ್ತಾರೆ, ನಾವು ನೋಡ್ಕೊಂಡು ಇರ್ಬೇಕಂತೇಳಿ ಬೀದಿ ಬರೋದು ತೀರ್ಮಾನ ಮಾಡ್ತೀವಿ. ಒಳಗ ಬೇಡ ಜಂಗಮಗಳನ್ನು ಸೇರಿಸ್ತಾ ಇದೆ, ಹಾಗಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಸರ್, ಈಗ ನಾವು ವರದಿಗಳನ್ನು ನೋಡ್ಬೇಕು. ಜನನ ಮರಣ, ಜನಸಂಖ್ಯೆ ಯಾವ ಪರ್ಸೆಂಟೇಜ್ ಅಲ್ಲಿ ಯಾವ ದೇಶದಲ್ಲಿ ಏರಿಕೆ ಆಗ್ತದೆ, ಕಡಿಮೆ ಆಗಿರ್ತದೆ ದೇಶ.
ಇವರೇ ವರದಿಗಳಲ್ಲಿ ಒಂದು ವರ್ಗ 7% ಜನಸಂಖ್ಯೆ ದೇಶ ಹೆಚ್ಚಾಗ್ತದೆ, ಮಾನವರು ಕೇವಲ 2% ಅಲ್ಲಿ ಇದ್ದಾರೆ. ಯಾರು ಹೋಗ್ತಾರೆ ಸರ್? ಯಾಕಂದ್ರೆ ನಮಗೆ ಜನಸಂಖ್ಯೆ ಹೆಚ್ಚಾಗೋದೇ ಇಲ್ವಲ್ಲ. ಇನ್ನೊಂದು ವರ್ಗ 7% ದೇಶ ಹೆಂಗಾಗ್ಬಿಡ್ತದೆ ಸರ್? ಅವ್ರಿಗೆ ಎಷ್ಟಾಗಿದೆ ಗೊತ್ತಾ? 28% ಆಗಿದೆ. 28% ಜನರ ರೇಷು ಹೆಂಗ್ ರೇಜ್ ಆಗ್ತದೆ? ಕೇವಲ 5 ಲಕ್ಷ ಇದ್ದವರು 50,000 ಕೊಡ್ತಿದ್ದಾರೆ. 5 ಲಕ್ಷ ಇದ್ದವರು 1 ಲಕ್ಷ ಆಗ್ತಾರೆ. ಬೇಡ ಜಂಗಮಕ್ಕೆ ಅದಕ್ಕೆ ಆದ ಸಂಸ್ಕೃತಿ ಇದೆ. ಅದಿಲ್ಲದೆ ಆಮೇಲೆ ಇದು ಈ ವರದಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಬೇಸ್ ಆಗೋದಿಲ್ಲ ಸರ್. ಆದ್ರೆ ಒಳ ಮೀಸಲಾತಿ ಹಂಚಿಕೆ ಮಾಡಲಿಕ್ಕೆ ಹೋಮೋಜಿನಿಯಸ್ ಗ್ರೂಪ್ ಮಾಡೋದಕ್ಕೆ ತೊಂದರೆ ಆಗ್ತದೆ. ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ಹೇಳಿದ್ದೀವಿ, ಅದು ಸರಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸರ್ವೆ ಕಂಪ್ಲೀಟ್ ಆಗಿತ್ತು ಸರ್, ಯಾಕೆ ಜಾರಿ ಮಾಡ್ತಾರಲ್ಲ? ಕಾರಣ ಏನಿರ್ಬೋದು? ಕಾರಣ 101 ಜಾತಿಗೂ ಬಹುತೇಕ ಜಾತಿಗಳಿಗೆ ಒಳ ಮೀಸಲಾತಿ ಬೇಕಾಗಿದೆ, ಮಾದಿಗರನ್ನ ಬಿಟ್ಟಂತೆ. ಆದ್ರಿಂದ ಎಲ್ಲೋ ಒಂದು ಕಡೆ ಏನು ಅರ್ಜೆನ್ಸಿ ಇದೆ ಅಂತ ಸರ್ಕಾರಕ್ಕೆ ಅನಿಸಿದೆ. ಎಲ್ಲ ಚುನಾವಣೆಗಳಿಂದ ದೃಷ್ಟಿಯಿಂದ ನೋಡಬಾರ್ದು ಸರ್. ಸಾಮಾಜಿಕ ನ್ಯಾಯ ನಿಮ್ಮ ಸರ್ಕಾರ ಕೂಡ ಅದನ್ನೇ ನೋಡ್ತೀವಿ. ಚುನಾವಣಾ 5 ವರ್ಷ ನಿಮ್ಮ ಕಡೆ ಆಡಳಿತ ಇತ್ತು, ಅಂದ್ರೆ 2.5 ವರ್ಷ ಇದ್ದೇ ಇತ್ತು. ಯಾಕೆ ಮಾಡಲಿಲ್ಲ? I don't deny. I don't deny because the court case pending in the Supreme Court. ಜಸ್ಟಿಸ್ ಅರುಣ್ ಮಿಶ್ರಾ ಅವರು ಜಡ್ಜ್ಮೆಂಟ್ 2020 ಕೊಟ್ಟಿದ್ದು. ಅನೇಕರು ಮಾತಾಡ್ತಾರಲ್ಲ ಸರ್, ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ತಂದು ಕೊಟ್ಟಂತ ಯಾರೇ ಮುಖ್ಯಮಂತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ತಾರೆ. ಆ ಪದ ಹೇಳಬಾರ್ದು. ಅಂಬೇಡ್ಕರ್ ಅವರನ್ನ ಯಾವುದೇ ವ್ಯಕ್ತಿಗೆ ಹೋಲಿಕೆಯನ್ನ ಮಾಡಬಾರದು. 2004ರಿಂದ ಇವಿ ಚೆನ್ನೈ ಕೇಸಲ್ಲಿ 5ರಿಂದ ಒಳ ಮೀಸಲಾತಿ ಬಗ್ಗೆ ಜಾರಿ ಆಗಬಾರ್ದು ಅಂತೇಳಿ ಸ್ಟೇ ಕೊಟ್ಟಾಗ ಈ ದೇಶದ ಕೇವಲ ಬಿಜೆಪಿ ಅನ್ನಲ್ಲ ಸರ್, ಯಾವ ರಾಜಕೀಯ ಪಕ್ಷಗಳು ಅಪೀಲ್ ಮಾಡಲಿಲ್ಲ, ಇಂಟ್ರಿಮ್ ಅಪ್ಲಿಕೇಶನ್ ಆಗಲಿಲ್ಲ. ಎಲ್ಲರೂ ಈಗ ನಮ್ಮ ಪರವಾಗಿ ನಾವೇ ಇದ್ವಿ, ನಮ್ಮಿಂದ ಆಯ್ತು ಅಂತ ಹೇಳ್ತಾರೆ. ಯಾವ ರಾಜಕೀಯ ಪಕ್ಷನೂ ಇಂಟ್ರಿಮ್ ಅಪ್ಲಿಕೇಶನ್ ಮೂವ್ ಮಾಡಲಿಲ್ಲ. ಸಂತೋಷ್ ಅವರ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತಾನೂ ಹೋಗಲಿಲ್ಲ. ಅಥವಾ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಬಂದಿದೆ, ದಯವಿಟ್ಟು ಇವಾಗ ಆರ್ಟಿಕಲ್ 3 ಅಮೆಂಡ್ಮೆಂಟ್ ಬೇಕಾಗಿಲ್ಲ, ಜಾರಿ ಮಾಡಿಲ್ಲ, ಅಜೆಂಟ್ ಕಾನ್ಸ್ಟಿಟ್ಯೂಟ್ ಮಾಡಿ, ಯಾರೂ ಅಪ್ಲಿಕೇಟ್ ಮೂವ್ ಮಾಡಲಿಲ್ಲ ಸರ್. ಆದ್ರಿಂದ ನನಗೆ ರಾಜಕೀಯವಾಗಿ ಯಾರನ್ನೂ ದೂಷಣೆ ಮಾಡೋದಿಲ್ಲ. ಮಾದಿಗರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಉಚಿತ ಶಿಕ್ಷಣ ಸಿಗಬೇಕು, ಉದ್ಯೋಗ ಸಿಗಬೇಕು. ಏನು ಬಜೆಟ್ ಅಲೋಕೇಶನ್ ವಂಚಿತ ಆಗ್ತಾ ಇದೆ, ಅದಕ್ಕೆ ಮುಖ್ಯವಾಗಿ ಕೊಡೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಇಲ್ಲಿ ಇದಕ್ಕೆ ಬಂದಿತ್ತು, ರಾಜಧಾನಿಗೆಲ್ಲ ಬಂದ್ಬಿಟ್ಟು ಮಾಮಾದಿಗಳು ಹೋರಾಟ ಯಾಕೆ ಆಗ್ತಾ ಇಲ್ಲ? ಒಪ್ಕೊಂತೀವಿ ಸರ್, ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 101 ಜಾತಿಯಲ್ಲಿ 15% ಮುಸ್ಲಿಂ. ಆದರೆ ತೆಲಂಗಾಣದಲ್ಲಿ 2 ಜಾತಿಯಲ್ಲಿ 80% ಮೀಸಲಾತಿ. ಕೆಲವರ ಸಮುದಾಯ ಮಾತ್ರ. ಆದ್ರಿಂದ ಹೋರಾಟಕ್ಕೆ ಶಿಕ್ಷೆ ಸಿಕ್ಕಿದೆ. ಇಲ್ಲಿ ಪರಿಸ್ಥಿತಿಯಲ್ಲಿ ಅನೇಕ ಗುಂಪುಗಳಿಂದ ಆಗಿದೆ. ಆದರೆ ಈ ರಾಜ್ಯ ಅನೇಕ ಹೋರಾಟಗಳು ಜೀವನ ಕಟ್ಟಿಕೊಂಡಿದ್ದಾರೆ ಸರ್. ಬೆತ್ತಲೆ ಹೋರಾಟಗಳನ್ನು ಬೆಂಗಳೂರಿನ ಮಾಡಿದ್ದಾರೆ ಸರ್. ಆದರೆ ಇವತ್ತು ಈ ದೇಶಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರಲಿಕ್ಕೆ ಕರ್ನಾಟಕ ಮಾದಿಗರೇ ಕಾರಣ. ನಮಗೆ ಕಾಂತರಾಜು ವರದಿ ಮೇಲೆ ನಂಬಿಕೆ ಇದೆಯೋ, ನಾಗಮೋಹನ್ ಅವರು ಹೋಗಿದ್ರೆ ನಂಬಿಕೆ? ಅಲ್ಲ, ಕಾಂತರಾಜು ವರದಿಯನ್ನ ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿ ಒಂದೇ ಈಗ ಅಂದಿದ್ರು ಡೆಲ್ಲಿಯಿಂದ ವಿಜಯ್ ಎಲ್ಲಿ ನಂಗಾಗ್ಬಿಡ್ತದ ಅಂತ.